ಅರೆ ನೀನು ಡಿವಿಡಿಯನ್ನ ಹಿಡಿತಿದ್ಯಾ ಅಲ್ಲ, ಹೈ ಜಂಪಿನ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನೀನು ಮನುಷ್ಯ ಅಲ್ಲ, ಮಂಗ. ಜಿಲೇಬಿ ಬಿಸಿಯಾಗಿದೆ. ಹೆಸರು ಡಿವಿಡಿ ಅಂದ್ರೆ ಯಾವಾಗ ಬೇಕಾದ್ರೂ ಬಾಳ್ಸೋದ? ಕಚೋಟಿಯ ಕರೀಲಾಗ್ತಿದೆ. ಹಾಗಾದ್ರೆ ಸರಿಯಾಗಿ ಕರಿ. ಈ ಲಿಕ್ವಿಡ್ ನಿನ್ಗೆ ತಿನ್ನಕ್ಕಾಗಿರೋದಲ್ಲ. ಓಯ್ ತಲೆ ಇಲ್ಲದವನೇ, ನೀನ್ ನನ್ನ ಕೈದಿ, ನಾನ್ ನಿನ್ ಕೈದಿ ಅಲ್ಲ. ಸಾರಿ, ಮರ್ತಿದ್ದೆ, ತಪ್ಪಾಯ್ತು. ರಸಗುಲ್ಲ ಶಾರ್ಟ್ ಆಗಿವೆ. ಪ್ರಾಜೆಕ್ಟ್ ಛೋಲೆಯಲ್ಲಿ ಯಾರಿಂದ ಏನು ತಪ್ಪು ಆಗಬಾರ್ದು, ಎಲ್ರಿಗೂ ತಿಳಿಸೋ. ಸಂಡೇಸ್, ಮಿಸ್ಟಿ ದಹಿ, ಮಾಲ್ಪುವೆ, ಕಾಲಾ ಜಾಮೂನ್, ಯಾರಿಂದಾದ್ರೂ ಯಾವುದೇ ತಪ್ಪು ಆಗ್ಬಾರ್ದು. ಹಾಗೆ ಬಾಸ್, ನಾವು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದೀವಿ? ಅದು ಬೆಳಿಗ್ಗೆ ಹೇಳ್ತೇನೆ. ಹೋಗು, ಮಿಲ್ಕ್ ಕೇಕ್ ತಯಾರಾಗಿದೆ. ನಾಳೆ ದಿನ ವಿಶೇಷವಾಗಿದೆ. ಜಗತ್ತಿನ ಡಾನ್ ಎಲ್ಲ ನನ್ನನ್ನು ಒಕ್ಕೋತಾರೆ. ನಾಳೆ ಚೋಲಾಪುರದ ಚೋಲಾರಾಮ ನಮ್ಮ ನಗರಕ್ಕೆ ಬರ್ತಿದ್ದಾನೆ. ನಾನು ಅವನನ್ನ ಕಿಡ್ನಾಪ್ ಮಾಡಿ ಬಹಳಷ್ಟು ಹಣ ವಸೂಲಿ ಮಾಡ್ತೇನೆ. ಹಾಲು ದೊಡ್ಡದಾಗಿ ಕೆಂಪು ಮಾಡು. ಗೋಳು ತಲೆ ಆ ಕಡೆ ಈ ಕಡೆ ಓಡಾಡ್ತಿದೆ. ಮೇಯರ್ ಸಾಬ್, ನೀವೇನ್ ಹುಡುಕ್ತಿದ್ದೀರಿ? ಆ ಚೋಳ ಇಲ್ಲಿಲ್ಲ. ಆ ಚೋಳ ಈ ತನಕ ಬಂದಿಲ್ಲ. ಚೋಳ ಬರುವವರೆಗೆ ನೀವು ಪನ್ನೀರ್ ತಿಂತಾ ಇರಿ ಅಲ್ವಾ? ಚೋಳ ಅಂದ್ರೆ ತಿನ್ನುವಂಥದ್ದಲ್ಲ. ನನ್ನ ಗೆಳೆಯ ಚೋಳಾಪುರದ ರಾಜ ಚೋಳರಾಮ್. ಸರ್, ಆಲ್ ಕ್ಲಿಯರ್ ಸರ್. ಮೇರ್ ಸಾಬ್ರ ಮೇಲೆ ಅಟ್ಯಾಕ್ ಆಯ್ತು, ಹೊಡೀರಿ. ಅರೆ, ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ನ ಸ್ಥಿತಿ ಏನಾಗೋಯ್ತು? ಚೋಳರಾಮ್ನ ಗಾರ್ಡ್? ಅರೆ, ನಿಲ್ಲಿ 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 ನಿಲ್ಲಿ, ಇದು ಚೋಳರಾಮ್ನ ಸೆಕ್ಯೂರಿಟಿ ಗಾರ್ಡ್ಸ್. ಓ ಸಾರಿ ಸರ್, ಹನಿಯಿಂದಾಗಿ ತೊಂದರೆ ಆಗೋಯ್ತು. ಅಲ್ಲಿ 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 ಬಹಳ ಪೆಟ್ಟು ತಿಂದಿದ್ಯಾ ನೀನು? ಚೋಳ ತಿಂತೀಯಾ? ಇಲ್ಲವಾ, ಇದೊಂದ ಪ್ರಶ್ನೆ. ಇವನ ಪರಿಸ್ಥಿತಿ ಬಟೂರೆಯಾಗಿದೆ. ಅವನು ಹೇಗೆ ಚೋಳ ತಿಂತಾನೆ? ಅರೆ, ನೀನು ಪೂರಿ ಹಾಗೆ ಉಬ್ಬಿದ್ಯಾ? ನೀನಾದ್ರೂ ಚೋಳ ತಿಂತೀಯಾ? 2 ರೂಪಾಯಿಗೆ ಧನ್ಯಾ ಕೇಳಿ ಚೌಕಾಸಿ ಮಾಡ್ತಿದ್ದಾರೆ. ವೈದ್ಯ ಬಾಲು ನಿಮ್ಮನ್ನೇ ಪೂರಿ ಅಂತ ಹೇಳಿ ಮರ್ಯಾದೆ ತೆಗಿತಿದ್ದಾರೆ. ಹೊಡಿ ಚಪ್ಪಳ.
ಎಲೆವಾ ಮಿಸ್ಟರ್ ಖನ್ನಾ, ನಿನ್ನ ಶೇರ್ ಎಂಬ ಕಬ್ಬಿಣ ನನ್ನ ಮೆದುಳಿನ ಬಿಲ್ಡಿಂಗ್ ನುಗ್ಗುತ್ತಿದೆ. ನನಗೆ ಅಪಮರ್ಯಾದೆ ಆಗ್ತಿದೆ. ನೀನು ಚಪ್ಪಾಳು ತೊಡೋದು ಕೇಳ್ತಾ ಇದೀಯಾ? ಗೆಳೆಯ ಅಲ್ದೆ ಹೋಗಿದ್ದೆ, ಕಾವಲಿ ಇಲ್ಲದ ರೈಲ್ವೆ ಹಳಿಯಲ್ಲಿ ಮಲಗಿಸ್ತಿದೆ. ಅಪಮರ್ಯಾದೆ ಮಾಡ್ತಾ ಇಲ್ಲ. ಇವನಿಗೆ ಚೋಲ ಇಷ್ಟ, ಅದಕ್ಕಾಗಿ ಎಲ್ರಿಗೂ ಕೇಳ್ತಾ ಇದ್ದಾನೆ. ಇವನು ಚೋಲಾಪುರದ ರಾಜ ಚೋಲಾರಾಮ್. ಅರೆ ಚೋಲೆ ತಿಂತೀಯಾ? ಇಲ್ಲ ನೀವು ತಿನ್ನಿ. डिनर में छोले भटूरे, छोला पूरी, छोला टिक्की, छोला समोसा, प्लेन छोले, मसाला छोले, तवा फ्राई छोले ಎಲ್ಲ ಇವೆ. ನೋಡಪ್ಪ, ಸ್ವಲ್ಪ ಚೋಲೆ ತಗೋ, ಮತ್ತೆ ಅದರಲ್ಲಿ ಚೋಲೆ ಹಾಕು, ಮತ್ತೆ ಅದರಲ್ಲಿ ಚಟ್ನಿ ಮೊಸರು ಹಾಕಿ, ಅದರಲ್ಲಿ ಮತ್ತೆ ಸ್ವಲ್ಪ ಚೋಲೆ ಹಾಕಿ ತಗೊಂಡ್ ಬಾ. ಹೋಗಪ್ಪ, ಹೋಗು, ತಗೊಂಡ್ ಬಾ, ಹೋಗಿ ತಗೊಂಡ್ ಬಾ. ಅರೆ ಇಷ್ಟೊಂದು ಚೋಲೆ ಚೋಲೆ ಹೆಸರು ಕೇಳಿಯೇ ಗ್ಯಾಸ್ ಆಗೋಯ್ತು. ತಿಂತಾರೆ ಹೇಗೆ? ನಾವಿವರು ರಾಜ್ಯ ಮತ್ತು ನಮ್ಮ ನಗರದ ನಡುವೆ ಒಂದು ಕಾಲುವೆ ಮಾಡ್ತಿದ್ದೇವೆ. ಅದರಲ್ಲಿ ಸೀಮಾ ನಡೆಸ್ತೇವೆ. ಆಗ ಜನರಿಗೆ ಟ್ರಾಫಿಕ್ ಜಾಮ್ ಇರೋದಿಲ್ಲ. ನೀರು ಕೂಡ ಬೇಸಾಯಕ್ಕೆ ಪ್ರಯೋಜನಕ್ಕೆ ಬರುತ್ತೆ. ಮತ್ತೆ ಆ ಪ್ರಾಜೆಕ್ಟ್ ನ ಅನೌನ್ಸ್ಮೆಂಟ್ ಮಾಡಿದ್ದು. ಅದ್ರ ಬಗ್ಗೆ ಸ್ಟೇಡಿಯಂ ಅಲ್ಲಿ ಫಂಕ್ಷನ್ ಇದೆ. ನೀವೆಲ್ಲರೂ ಬರ್ಬೇಕು. ಲಂಚ್ ಅಲ್ಲೇ ಮಾಡೋಣಂತೆ. ಚೋಲೆಯ ಊಟವಾ? ನಾವು ಬರಲ್ಲ. ಇನ್ನೂ ಬಹಳಷ್ಟು ವಿಷಯಗಳಿರ್ತವೆ. ನೀವು ಊಟಕ್ಕಲ್ಲ, ಚೋಳಾರಾಮ್ನ ಸೆಕ್ಯೂರಿಟಿಗಾಗಿ ಬರಬೇಕು. ನೀವು ಗಾರ್ಡ್ ನ ಪರಿಸ್ಥಿತಿ ಏನ್ ಮಾಡಿದಿರೋ ಅದರಿಂದ ತಿಳಿಯುತ್ತದೆ. ನಿಮಗಿಂತ ಒಳ್ಳೆ ಸೆಕ್ಯೂರಿಟಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಡೋಂಟ್ ವರಿ ಸರ್, ನಾವೆಲ್ಲರೂ ಬರ್ತೀವಿ. ನೋಡಪ್ಪ, ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ನಾನು ಎಲ್ಲಿವರೆಗೆ ಬೇಡ ಅಂತ ಹೇಳೋದಿಲ್ವೋ ಅಲ್ಲಿವರೆಗೆ ರಿಪೀಟ್ ಮಾಡ್ತಾ ಇರೋದನ್ನ. ವೈದ್ಯರೇ, ನಿಮ್ಮ ಚೂರ್ಣ ಏನಾಯ್ತು? ಚೂರ್ಣದಲ್ಲಿ ಬೆಕ್ಕಿನ ಹಾಲು ಹಾಕಿ ಒಂದು ಪಾತ್ರೆಯಲ್ಲಿ ಸಂಪಿಗೆ ಹೂವಿನ ಜೊತೆ ಸೇರಿಸಿಟ್ಟಿದ್ದೇನೆ. ಈಗ ಸೂರಜ್ಮುಖಿಯ ತೊಟ್ಟು ಮತ್ತು ಇನ್ನೇನು ಸೇರಿಸಬೇಕಾಗಿದೆ. ಇವತ್ತು ರಾತ್ರಿ ಸಿದ್ಧ ಮಾಡ್ತೀನಿ. ನಾಳೆ ಒಳಗೆ ಪರಿವಾಳ ಸರಿ ಹೋಗತ್ತೆ. ಅರೆ ವಾ, ಸ್ನಾನ ಮಾಡಿದ್ಯಾ? ಅರೆ ತುಂಬಾ ಕಷ್ಟದಿಂದ ಪ್ರಾಣ ಉಳಿತು ಯಾರ್. ಏನಾಯ್ತು? ನಾನು ಮರ್ತೋಗಿದ್ದೆ. ಈಗ ನಾನು ಮನುಷ್ಯನಲ್ಲ, ಪಾರಿವಾಳ ಅಂತ. ಟಾಯ್ಲೆಟ್ ಸೀಟ್ ನಲ್ಲಿ ಕೂತಿದ್ದೆ, ಒಳಗ್ ಬಿದ್ದೋದೆ. ಹಂಗಾದ್ರೆ ನಿಜಕ್ಕೂ ಪಾರಾದೆ. ಯಾರಾದ್ರೂ ಫ್ಲಶ್ ಮಾಡ್ತಿದ್ರೆ ಬದುಕೋದು ಸಾಧ್ಯ ಇರ್ತಿರ್ಲಿಲ್ಲ. ಎನಿ ಡೌಟ್? ಸಾರಿ, ಇವತ್ತು ನನ್ನ ಸ್ಪೀಡ್ ಫಾಸ್ಟ್ ಇದೆ. ನಾನು ನಿನ್ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದೆ. ಯಾಕೆ? ನಂದು ಎಲ್ಲರ ಬಂಧು ವೈದ್ ಬಾಲು ನಿಮ್ಮನ್ನೆಲ್ಲರನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದಾರೆ. ಕರ್ದಿದ್ದಾಗಿರ್ಲಿಕ್ಕಿಲ್ಲ. ಅವರು ಹೀಗೆ ಯಾವಾಗ್ಲೂ ಇಲ್ಲಿ ಬಾ ಹೇಳ್ತಾ ಇರ್ತಾರೆ. ಹೌದಾ? ಅನ್ಸುತ್ತೆ ನಾನು ಕನ್ಫ್ಯೂಸ್ ಆದೆ ಅಂತ. ಅವ್ರು ಹೇಳಿದ್ರು ಇಲ್ಲಿ ಬಾ, ಹನಿ ಬನಿ ಮತ್ತು ಪಾರಿವಾಳನ್ನ ಕರ್ಕೊಂಡ್ ಬಾ, ಚೂರನ್ ರೆಡಿ ಇದೆ ಅಂತ. ಏನು? ಹಾ, ನಾನು ಮತ್ತೆ ಕೇಳ್ಕೊಂಡು ಬರ್ತೀನಿ. ನಿಮ್ಮನ್ನ ಕರ್ದಿದಾರಾ ಅಥವಾ ಇಲ್ವಾ? ಚೂರ್ಣ ತಯಾರಾಗಿದೆ, ಬನ್ನಿ. ನಂದುಗೆ ಕೇಳ್ಕೊಂಡ್ ಬರ್ಲಿಕ್ಕೆ ಬಿಡು. ನಮ್ಮನ್ ಕರ್ದಿದ್ದಾರಾ ಇಲ್ವಾ ಅಂತ. ಕತ್ತೆ, ಚೂರ್ಣ ಸಿದ್ಧವಾಗಿದೆ. ಅದಂತೂ ಖನ್ನಾ ಸಾಹೇಬರಿಗಾಗಿ ಗೆಲ್ಲವಲ್ಲ, ಈಗಲ್ಗಾಗಿಯೇ ಮಾಡಿರ್ಬೇಕು. ಎನಿ ಡೌಟ್? ಬೇಗನೆ ಹೋಗಿ, ಟೈಮ್ ಇಲ್ಲ. ಸಮಯದ ಬೆಲೆ ತಿಳ್ಕೊಳ್ರಿ. ಆಗಷ್ಟೇ ಸಮಯ ನಮ್ಗೆ ಜೊತೆ ಕೊಡುತ್ತೆ. ನಡೀರಿ, ಡಿವಿಡಿಯನ್ನ ಹುಡುಕ್ಬೇಕಿದೆ. ನಂದು ಹಾ, ಬಂದು. ನಿನ್ನ ಮೆದುಳಿನ ಟವರ್ ನಲ್ಲಿ ಜಾಣತನದ ಸಿಗ್ನಲ್ ಬರೋದಿಲ್ಲ. ನೀನು ಕತ್ತೆ. ಹಾಗಾದ್ರೆ ಹನಿ ಏನು? ಹನಿ ದೊಡ್ಡ ಕತ್ತೆ. ಕೇಳಿದ್ದೆ ತಮ್ಮ, ಸಮಾಜದಲ್ಲಿ ನನಗೆ ಎಷ್ಟು ರೆಸ್ಪೆಕ್ಟ್ ಇದೆ. ವೈದ್ಯ ಬಾಲು, ನೀವು ಚೂರ್ಣ ತಯಾರಿಸಿದ್ರಾ? ಹಾ, ಎಲೆ ನೋಡು. ಎಲೆವಾ, ಈ ಚೂರ್ಣ ತಿನ್ನು, ಮತ್ತೆ ನಿನ್ನ ಅಸಲಿ ರೂಪಕ್ಕೆ ಬಾ.
ಅರೆ ಗಿಡುಗ ಮನುಷ್ಯನ ಬದಲು ಬೆಕ್ಕಾಗಿ ಬಿಡ್ತು. ಬಹುಶಃ ಚೂರ್ಣದಲ್ಲಿ ಬೆಕ್ಕಿನ ಹಾಲು ಸೇರಿಸಿದ್ದಕ್ಕೆ ರಿಯಾಕ್ಷನ್ ಆಗಿರ್ಬೇಕು. ಹಲೋ ಬ್ಯೂಟಿಫುಲ್, ಮಹಲಿಗೆ ಹೊಸದಾಗಿ ಬಂದಿದ್ಯಾ? ನಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ? ಎಷ್ಟು ಜೋರಾಗಿ ಹೊಡಿತೀನಿ ಅಂತ ಹೇಳಿದ್ರೆ ಫ್ರೆಂಡ್ ನ ಶಿಪ್ಪಿಗೆ ಹೋಗಿ ಬೀಳ್ತೀರಾ? ನನ್ನ ಸ್ಟೈಲೇ ಬೇರೆ ಇದೆ. ಮಿಯಾವ್. ಮುಂಚೆ ಪಾರಿವಾಳ ಆಗಿ ಯಾವ ರೀತಿ ಅಡ್ಜಸ್ಟ್ ಆಗ್ಬೇಕು ಅನ್ನೋದನ್ನ ಕಲ್ತೆ, ಈಗ ಬೆಕ್ಕು ಮಾಡ್ಬಿಟ್ರಿ. ಈಗ ನಂದು ಗತಿ ಏನು? ಮಿಯಾವ್. ಅಲ್ಲೇ ಬಾ, ನಾನು ಚೂರ್ಣದ ರಿಯಾಕ್ಷನ್ ಸರಿ ಮಾಡೋದಕ್ಕಾಗಿ ನಾನು ಇನ್ನೊಂದು ಚೂರ್ಣ ಮಾಡಬೇಕು. ಅದನ್ನು ತಿಂದು ನೀನು ಪೂರ್ತಿ ಹುಷಾರಾಗ್ತೀಯಾ? ಹಾಗಾಗುತ್ತಾ? ಹಾ, ಪ್ರತಿ ಸೈಂಟಿಸ್ಟ್ ರಿಸರ್ಚರ್ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಆಂಟಿಡೋಟ್ ಕೂಡ ಮಾಡ್ತಾರೆ. ನಾನು ಹಾಗೆ ಮಾಡ್ತೇನೆ. ಹಾಗಾದ್ರೆ ಡಿವಿಡಿ ಕೂಡ ಆಂಟಿಟ್ಯೂಡ್ ಖಂಡಿತ ಮಾಡಿರ್ಬೋದು. ಆಯ್ತು ಕೆಲ್ಸ. ನಾವು ಡಿವಿಡಿಯನ್ನ ಹಿಡಿದು ಅವನ ಪ್ಲಾನ್ ಅನ್ನು ಫೇಲ್ ಮಾಡೋಣ, ಮತ್ತೆ ಈಗಲ್ಗೆ ಆಂಟಿಡೋಟ್ ತರೋಣ. ಆದ್ರೆ ಡಿವಿಡಿಯನ್ನು ಹುಡುಕುದು ಹೇಗೆ? ನಗರದ ಹೊರಭಾಗದಲ್ಲಿ ಕಬ್ಬಿನಿಂದ ಬೆಲ್ಲ ಮಾಡೋ ಫ್ಯಾಕ್ಟರಿ ಇದೆ. ಅದು ಡಿವಿಡಿಯ ರೈಟ್ ಹ್ಯಾಂಡ್ ಚಮಚಮ್ದು. ಅದ್ಭುತ, ವಿಚಿತ್ರ. ಒಬ್ಬ ಕ್ರಿಮಿನಲ್ ಬೆಲ್ಲ ಯಾಕೆ ಮಾಡ್ತಾನೆ? ಅವನು ಕ್ರಿಮಿನಲ್ ನಂತರ ಆದದ್ದು. ಡಿವಿಡಿ ಅಂಗಡಿಯಲ್ಲಿ ಬೆಲ್ಲ ಸಪ್ಲೈ ಮಾಡ್ತಿದ್ದ. ಡಿವಿಡಿ ಕ್ರೈಮ್ ಒಳಗೆ ಬಂದ. ಡಿವಿಡಿ ಚಮಚಮ್ ಅನ್ನ ತನ್ನ ರೈಟ್ ಹ್ಯಾಂಡ್ ಮಾಡಿಕೊಂಡ. ಬನ್ನಿ, ನಾವು ಚಮಚಮನ್ನ ಹಿಡಿದು ಡಿವಿಡಿಯನ್ನ ಪತ್ತೆ ಹಚ್ಚೋಣ. ಹಲೋ ಸ್ವೀಟಿ, ನೋಡು ನಿನ್ನ ಸ್ವಾಗ್. ನನ್ನ ಜಾಮ್ ಮತ್ತು ಸ್ಟ್ರಾಂಗ್ ಆರ್ಮಿಂದ ನೀನು ಬಚಾವಾಗೋದಿಲ್ಲ. ಏ, ಹುಚ್ಚ ಇದ್ದೇನು? ಅಲ್ಲ, ಬೆಕ್ಕು. ಓ, ಅವನು ನನ್ನ ಪಾರಿವಾಳ ಅಂತ ತಿಳ್ಕೊಂಡು ತಿನ್ನಕ್ಕೆ ಬಂದಿದ್ದಾನೆ. ಇಲ್ಲ, ಅರೆ ನೀನು ಪಾರಿವಾಳ ಆಗಿದ್ದೆ, ಈಗ ಬೆಕ್ಕಾಗಿದ್ದೀಯಾ. ನಿನ್ನನ್ನು ಬೆಕ್ಕು ಅಂತ ತಿಳ್ಕೊಂಡೇ ಬರ್ತಾ ಇರೋದು. ಎನಿ ಡೌಟ್? ಇಲ್ಲಿಂದ ಅರೆ ಯಾರು ಈ ವೈದ್ಯ ಬಾಲ ಯಾವ ಕಷ್ಟಕ್ಕೆ ನನ್ನನ್ನು ಈಡು ಮಾಡಿದ್ರು? ಮಿಯಾವ್. ಚಮಚಮ್ ಬಗ್ಗೆ ಗಮನ ಕೊಡು, ಯಾವುದೇ ತಪ್ಪು ಮಾಡಬೇಡ. ಓಕೆ. ಚಮಚ. ಅರೆ ಮುಟ್ಟಾಳ, ಮುಚ್ಚಲು ಯಾರು? ಅದು ನೀನು. ಅವನ ಹೆಸರು ಚಮ್ಮಚಲ್ಲ, ಚಮಚಮ್ ಅಂತ. ಇವನೇ. ಹಾ ಬೈ, ಟೈಮ್ ಪಾಸ್. 2 ದಿನ ನಂತರ ಬಾ. ಈಗ ಇನ್ನೂ ಬೆಲ್ಲ ರೆಡಿ ಆಗ್ಲಿಲ್ಲ. ನಮ್ಗೆ ಬೆಲ್ಲ ಅಲ್ಲ, ಡಿವಿಡಿ ಬೇಕು. ಅದು ಡಿವಿಡಿಯ ಅಂಗಡಿ ಮುಂದೆ ಇದೆ. ಚಮಚಮ್, ನಾವು ನಿನ್ನನ್ನು ಪುಡಿ ಪುಡಿ ಮಾಡಿ ಚಮಚಮ್ನಿಂದ ಗಜ್ಜಕ್ ಮಾಡೋ ಮೊದ್ಲು ನೇರವಾಗಿ ಹೇಳು, ಡಿವಿಡಿ ಎಲ್ಲಿದ್ದಾನೆ? ಸಂದೇಶ್, ಮಾಲ್ಪುವೆ, 7 ರೂಪಾಯಿ ಇವ್ರಿಗೆ. ಹಲೋ ಕ್ಯೂಟಿ, ಬೆಲ್ಲ ತಿಂತೀಯಾ? ತಮ್ಮ, ನಾನು ಬೆಲ್ಲದ ತವದಲ್ಲಿ ಸಿಕ್ಕಾಕೊಂಡೆ. ಸ್ಪೈಗಲ್ ಸಹಾಯ ಮಾಡ್ತಾನೆ. ಅರೆ ನೀನ್ ನಮ್ಮ ಸೈಡ್ ಇರೋದಾ ಅವ್ರ ಸೈಡ್ಗ? ಅರೆ ಸಾರಿ, ಮರ್ತಿದ್ದೆ, ಬೆಕ್ಕಿದ್ದೀನಿ. ಮಿಯಾವ್. ಜೋರ್ದಾರ್, ನಾನು ಚಮಚಮ್ ಹಿಂದೆ ಹೋಗ್ತೀನಿ, ನೀನ್ ಇವರನ್ನು ನೋಡ್ಕೋ. ನಮ್ಮಿಂದಾಗಿ ಎಲ್ಲಾ ಪ್ಲಾನ್ ಕೆಟ್ಟೋಯ್ತು. ಎನಿ ಡೌಟ್? ಈಗ ಏನು ಆಗಿಲ್ಲ.
ಬನ್ನಿ ಚಮಚಮನ ಹಿಂದೆ ಹೋಗಿದ್ದಾನೆ, ನಡೀರಿ.